ಕೆಡಿಪಿ ಸಭೆಯಲ್ಲಿ ಫ್ರೀಡಂ ಟಿವಿ ವರದಿಯ ಸದ್ದು. ಮೊಳಕಾಲ್ಮೂರು ಕೆಡಿಪಿ ಸಭೆಯಲ್ಲಿ ಶಾಸಕರು ಗರಂ ಹಾಕಿದ್ದಾರೆ. ಅಕ್ರಮ ಇಟ್ಟಿಗೆ ಗೂಡು ಕ್ಲೋಸ್ಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಫ್ರೀಡಂ ಟಿವಿ ವರದಿಯ ಸದ್ದು ಆಗಿದೆ. ಮೊಳಕಾಲ್ಮೂರು ಕೆಡಿಪಿ ಸಭೆಯಲ್ಲಿ ಶಾಸಕರು ಗರಂ ಹಾಕಿದ್ದಾರೆ. ಅಕ್ರಮ ಇಟ್ಟಿಗೆ ಗೂಡು ಕ್ಲೋಸ್ ಮಾಡೋದಕ್ಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫ್ರೀಡಂ ವರದಿ ಬೆನ್ನಲ್ಲೇ ಎಚ್ಚೆತ್ತ ಜನಪ್ರತಿನಿಧಿಗಳು. ಜೆಸಿಬಿ ವೆಚ್ಚ ನಾನೇ ಕೊಡ್ತೀನಿ, ತೆರವು ಮಾಡಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕೋಬನಹಳ್ಳಿಯಲ್ಲಿ 8ಕ್ಕೂ ಹೆಚ್ಚು ಅಕ್ರಮ ಇಟ್ಟಿಗೆ ಗೂಡು ಇರುವಂತಕ್ಕದ್ದು. ವಿಷದ ಹೊಗೆಗೆ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆಯಾಗ್ತಾ ಇತ್ತು. ವೃದ್ಧರು ಮಹಿಳೆಯರು ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಈ ಕುರಿತು ಫ್ರೀಡಂ ಟಿವಿ ವರದಿ ಮಾಡಿತ್ತು. ತಹಸೀಲ್ದಾರ್ ಸಮ್ಮುಖದಲ್ಲೇ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ. ಇಟ್ಟಿಗೆ ಗೂಡು ಕ್ಲೋಸ್ ಮಾಡುವಂತೆ ಶಾಸಕರು ಇಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ತಹಸೀಲ್ದಾರ್ ಅಧಿಕಾರಿಗಳ ಉಪಸ್ಥಿತಿ ಇತ್ತು. ಈ ಸಂದರ್ಭದಲ್ಲೇ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಶಾಸಕರು. ಕೆಡಿಪಿ ಸಭೆಯಲ್ಲಿ ಫ್ರೀಡಂ ಟಿವಿಯ ವರದಿ ಸದ್ದು ಮಾಡಿರುವಂತಕ್ಕದ್ದು. ಶಾಸಕರು ಕೂಡ ಗರಂ ಆಗಿದ್ದಾರೆ. ಅಕ್ರಮ ಇಟ್ಟಿಗೆ ಗೂಡು ಕುರಿತು ಫ್ರೀಡಂ ಟಿವಿ ವರದಿ ಮಾಡಿತು ವಿಸ್ತೃತವಾಗಿ. ಸದ್ಯ ಈ ವಿಚಾರವಾಗಿ ಶಾಸಕರು ಗರಂ ಆಗಿದ್ದಾರೆ. ತಕ್ಷಣವೇ ಅಕ್ರಮವಾಗಿ ಇರುವಂತಹ 8 ಇಟ್ಟಿಗೆ ಗೂಡುಗಳನ್ನು ಕ್ಲೋಸ್ ಮಾಡಬೇಕಂತ ಖಡಕ್ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಅಂತ ಗೊತ್ತಿಲ್ಲ. ಅವ್ರು ಯಾರಿಂದಲೂ ಪರ್ಮಿಷನ್ ತಗೊಂಡಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ ಇಲ್ಲ. ಆಮೇಲೆ ಎಣ್ಣೆ ಆಗಿಲ್ಲ. ಆಮೇಲೆ ಯಾವ ಮೂಲ ಅಂತಲೂ ಗೊತ್ತಿಲ್ಲ. ಜಮೀನು ಯಾರಿಗೂ ಗೊತ್ತಿಲ್ಲ. ಯಾವನು ಬಂದ್ಬಿಟ್ಟು ಆಂಧ್ರದವ್ರು ಆ ಕಡೆ ಈ ಕಡೆ ಬಂದು ಹಾಕ್ಕೊಂಡಾನೆ. ಮತ್ತೆ ತಪ್ಪಿಸ್ಬೇಕು ಅಂತ ಬಿಟ್ಟು DC, ADC ಎಲ್ಲರ ಗಮನಕ್ಕೆ ಇಮಿಡಿಯೇಟ್ಲಿ ನಾನು ಎನ್ಕ್ವೈರಿ ಮಾಡಿಸಿ ಸ್ಟಾಪ್ ಮಾಡೋದಕ್ಕೆ ಮೇಡಮ್ ಕೂಡ IM ಹೇಳಿದ್ರೆ ನೋಟಿಸ್ಗಳು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಲೀಗಲ್ ಆಗಿ ನೋಟಿಸ್ ಅಂತೂ ಒಂದು ವಾರ ನೋಟಿಸ್ ಕೊಟ್ಟಿದ್ದಾರೆ. ಉಳಿದಂಥ ದಿವಸದಲ್ಲಿ ಅವ್ರೇನೋ ತಿಳ್ಕೊಂಡು ಅವರ ಡಾಕ್ಯುಮೆಂಟೇಷನ್ ಟ್ರಾನ್ಸ್ಫರ್ ಸಬ್ಮಿಟ್ ಮಾಡಿ ಯಾವುದು ಕ್ಲಿಯರೆನ್ಸ್ ಆಗಿರುತ್ತೋ ಕ್ಲಿಯರೆನ್ಸ್ ಆಗಿರ್ತಾರೆ. ಪರ್ಮಿಟೆಡ್ ಏನು ಕೊಟ್ಟಿರ್ತಾರೋ ಪರ್ಮಿಟೆಡ್ ಅವ್ರು ಕೊಟ್ಟಿರ್ತಕ್ಕಂಥ ಕಂಡೀಷನ್ ಒಳಗೆ ಪರ್ಮಿಷನ್ ಕೊಟ್ಟಿಟ್ಟು ಮಾಡ್ಕೊ ಹೋಗಂತೇನು ಹೇಳಲ್ಲ. ಅದು ಕಂಡೀಷನ್ಸ್ ಇರ್ತಾರೆ. ವೆಂಟಿಲೇಟರ್ಸ್ ಆಗಿರಬೇಕು, ಲೈಟ್ಸಿಂಗ್ ಇರಬೇಕು, ಏರ್ ಪೊಲ್ಯೂಷನ್ ಏನಿದೆ ಕ್ಲಿಯರ್ ಆಗಬೇಕು, ಜನಗಳು ಸುತ್ತ ಇರಬಾರ್ದು, ಮನೆಗಳು ಇರಬಾರ್ದು, ಇವೆಲ್ಲ ಕಂಡೀಷನ್ ಆಗಿ. ಕೆಡಿಪಿ ಸಭೆಯಲ್ಲಿ ಫ್ರೀಡಂ ಟಿವಿ ವರದಿ ಸದ್ದು ಮಾಡಿರುವಂತಕ್ಕದ್ದು. ತಕ್ಷಣವೇ ಇಟ್ಟಿಗೆ ಗೂಡನ್ನು ಕ್ಲೋಸ್ ಮಾಡುವಂತೆ ಶಾಸಕರು ಒತ್ತಾಯ ಮಾಡಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಜೆಸಿಬಿ ವೆಚ್ಚ ನಾನೇ ಕೊಡ್ತೀನಿ, ತೆರವು ಮಾಡಿ ಅಂತ ಹೇಳಿಬಿಟ್ಟು ಖಡಕ್ ಸೂಚನೆ ಕೊಟ್ಟಿರುವಂತಕ್ಕದ್ದು. ಚಿಕ್ಕೋಬನಹಳ್ಳಿಯಲ್ಲಿ 8ಕ್ಕೂ ಹೆಚ್ಚು ಅಕ್ರಮ ಗೂಡು ಇದೆ ಅಂತ ಫ್ರೀಡಂ ಟಿವಿ ವರದಿ ಮಾಡಿತ್ತು. ಇದರಿಂದ ಶಾಲಾ ಕಾಲೇಜುಗಳಿಗೆ ಹಾಗೆ ವೃದ್ಧರಿಗೆ ಸ್ಥಳೀಯರಿಗೆ ಬಹಳ ತೊಂದರೆಯಾಗ್ತಾ ಇತ್ತು. ಇದೀಗ ತಹಸೀಲ್ದಾರ್ ಸಮ್ಮುಖದಲ್ಲೇ ಆಕ್ಷನ್ ತೆಗೆದುಕೊಳ್ಳಿ, ತಕ್ಷಣವೇ ಇಂತಹ ಅಕ್ರಮ ಇಟ್ಟಿಗೆ ಗೂಡುಗಳನ್ನು ತಕ್ಷಣವೇ ಕ್ಲೋಸ್ ಮಾಡಬೇಕು ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕರು. ಪರ್ಮಿಷನ್ ಕೊಟ್ಟಿಟ್ಟು ಮಾಡ್ಕೊ ಹೋಗಂತ